ಮೋದಿ ಈವರೆಗೂ ದೇಶದ ಪ್ರಧಾನಿಯಾಗಿ 12 ಬಾರಿ ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ಮಾಡಿದ್ದಾರೆ. ಇವತ್ತಿನ ಧ್ವಜಾರೋಹಣಕ್ಕೂ ಮೋದಿ ಕೇಸರಿ ಕುರ್ತಾ ಪೇಟ ತೊಟ್ಟು ಕೆಂಪುಕೋಟೆಯಿಂದ ಘರ್ಜಿಸಿದರು. ಹಾಗಾದ್ರೆ ಮೋದಿ ಯಾರ್ಯಾರಿಗೆಲ್ಲ ಸಂದೇಶ ರವಾನಿಸಿದ್ರು ಬನ್ನಿ ನೋಡೋಣ. ಇಂದಿನ 79ನೇ ಸ್ವಾತಂತ್ರ್ಯ ದಿನಾಚರಣೆಯಂದು ಪ್ರಧಾನಿ ನರೇಂದ್ರ ಮೋದಿ ಕೇಸರಿ ಕುರ್ತಾ ಕೇಸರಿ ಪೇಟದಲ್ಲಿ ಕಾಣಿಸಿಕೊಂಡರು. ಕೆಂಪುಕೋಟೆಯಲ್ಲಿ ನಿಂತು ಪ್ರಧಾನಿ ಮೋದಿ ಧ್ವಜಾರೋಹಣ ಮಾಡಿದ್ರು. ಟ್ರಂಪ್ಗೆ ಖಡಕ್ ಸಂದೇಶ ರವಾನಿಸಿ ಆರ್ಎಸ್ಎಸ್ ಅನ್ನ ಹಾಡಿ ಹೊಗಳಿ ಪಾಕಿಸ್ತಾನಕ್ಕೂ ಮಂಗಳಾರತಿ ಮಾಡಿದ್ರು. ऑपरेशन सिंदूर के वीर जाबाजों को सैल्यूट करने का अवसर मिला है. हमारे वीर जाबाज सैनिकों ने दुश्मनों को उनकी कल्पना से परे सजा दी. ऑपरेशन सिंदूर उसी आक्रोश की अभिव्यक्ति है. 22 तारीख के बाद हमने हमारे सेना को खुली छूट दे दी. रणनीति वो तय करे, लक्ष्य वो तय करे, समय भी वो चुने और हमारी सेना ने वो करके दिखाया. भारत ने तय कर लिया है खून और पानी एक साथ नहीं बहेंगे. अब देशवासियों को भली भांति पता चला है कि सिंधु का समझौता कितना अन्यायपूर्ण है, कितना एक तरफा है. भारत के किसान, भारत के मछुआरे, भारत के पशुपालक, उनसे जुड़ी किसी भी अहितकारी नीति के आगे मोदी दीवार बन के खड़ा है. हम नेक्स्ट जनरेशन जीएसटी रिफॉर्म्स लेकर के आ रहे हैं. ये दिवाली के अंदर आपके लिए तोहफा बन जाएंगे. ಭಾಷಣದ ಬಳಿಕ ಜನಸಂದಣಿಯಲ್ಲಿದ್ದ ಒಬ್ಬ ವ್ಯಕ್ತಿ ಪ್ರಧಾನಿ ಮೋದಿಗೆ ವಿಶೇಷ ಉಡುಗೊರೆ ನೀಡಿದ್ದಾರೆ. ಮೋದಿಯವರ ತಾಯಿಯೊಂದಿಗಿನ ಚಿತ್ರವನ್ನ ಮೇಲಕ್ಕೆತ್ತಿದ್ದು ಅದರಲ್ಲಿ ಮೋದಿ ತಾಯಿಯ ಪಾದಗಳನ್ನ ತೊಳೆಯುತ್ತಿರೋದು ಕಾಣಿಸಿತು. ಈ ವೇಳೆ ಚಿತ್ರ ಕಂಡು ಪ್ರಧಾನಿ ಮೋದಿ ಭಾವುಕರಾಗಿದ್ರು. ಈ ಘಟನೆಗಳು ಜನಸಾಮಾನ್ಯರೊಂದಿಗೆ ಪ್ರಧಾನಿ ಹೊಂದಿರೋ ಸಂಪರ್ಕವನ್ನ ಬಿಂಬಿಸುತ್ತವೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ನರೇಂದ್ರ ಮೋದಿ ಈವರೆಗೂ ದೇಶದ ಪ್ರಧಾನಿಯಾಗಿ 12 ಬಾರಿ ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ಮಾಡಿದ್ದಾರೆ. ಇವತ್ತಿನ ಧ್ವಜಾರೋಹಣಕ್ಕೂ ಮೋದಿ ಕೇಸರಿ ಕುರ್ತಾ ಪೇಟ ತೊಟ್ಟು ಕೆಂಪುಕೋಟೆಯಿಂದ ಘರ್ಜಿಸಿದರು. ಹಾಗಾದ್ರೆ ಮೋದಿ ಯಾರ್ಯಾರಿಗೆಲ್ಲ ಸಂದೇಶ ರವಾನಿಸಿದ್ರು ಬನ್ನಿ ನೋಡೋಣ. ಇಂದಿನ 79ನೇ ಸ್ವಾತಂತ್ರ್ಯ ದಿನಾಚರಣೆಯಂದು ಪ್ರಧಾನಿ ನರೇಂದ್ರ ಮೋದಿ ಕೇಸರಿ ಕುರ್ತಾ ಕೇಸರಿ ಪೇಟದಲ್ಲಿ ಕಾಣಿಸಿಕೊಂಡರು. ಕೆಂಪುಕೋಟೆಯಲ್ಲಿ ನಿಂತು ಪ್ರಧಾನಿ ಮೋದಿ ಧ್ವಜಾರೋಹಣ ಮಾಡಿದ್ರು. ಟ್ರಂಪ್ಗೆ ಖಡಕ್ ಸಂದೇಶ ರವಾನಿಸಿ ಆರ್ಎಸ್ಎಸ್ ಅನ್ನ ಹಾಡಿ ಹೊಗಳಿ ಪಾಕಿಸ್ತಾನಕ್ಕೂ ಮಂಗಳಾರತಿ ಮಾಡಿದ್ರು. ऑपरेशन सिंदूर के वीर जाबाजों को सैल्यूट करने का अवसर मिला है. हमारे वीर जाबाज सैनिकों ने दुश्मनों को उनकी कल्पना से परे सजा दी. ऑपरेशन सिंदूर उसी आक्रोश की अभिव्यक्ति है. 22 तारीख के बाद हमने हमारे सेना को खुली छूट दे दी. रणनीति वो तय करे, लक्ष्य वो तय करे, समय भी वो चुने और हमारी सेना ने वो करके दिखाया. भारत ने तय कर लिया है खून और पानी
एक साथ नहीं बहेंगे। अब देशवासियों को भली भांति पता चला है कि सिंधु का समझौता कितना अन्यायपूर्ण है, कितना एक तरफा है। भारत के किसान, भारत के मछुआरे, भारत के पशुपालक, उनसे जुड़ी किसी भी अहितकारी नीति के आगे मोदी दीवार बन के खड़ा है। हम नेक्स्ट जनरेशन जीएसटी रिफॉर्म्स लेकर के आ रहे हैं। ये दिवाली के अंदर आपके लिए तोहफा बन जाएंगे। ಭಾಷಣದ ಬಳಿಕ ಜನಸಂದಣಿಯಲ್ಲಿದ್ದ ಒಬ್ಬ ವ್ಯಕ್ತಿ ಪ್ರಧಾನಿ ಮೋದಿಗೆ ವಿಶೇಷ ಉಡುಗೊರೆ ನೀಡಿದ್ದಾರೆ. ಮೋದಿಯವರ ತಾಯಿಯೊಂದಿಗಿನ ಚಿತ್ರವನ್ನ ಮೇಲಕ್ಕೆತ್ತಿದ್ದು ಅದರಲ್ಲಿ ಮೋದಿ ತಾಯಿಯ ಪಾದಗಳನ್ನ ತೊಳೆಯುತ್ತಿರುವುದು ಕಾಣಿಸಿತು. ಈ ವೇಳೆ ಚಿತ್ರ ಕಂಡು ಪ್ರಧಾನಿ ಮೋದಿ ಭಾವುಕರಾಗಿದ್ರು. ಈ ಘಟನೆಗಳು ಜನಸಾಮಾನ್ಯರೊಂದಿಗೆ ಪ್ರಧಾನಿ ಹೊಂದಿರೋ ಸಂಪರ್ಕವನ್ನ ಬಿಂಬಿಸುತ್ತವೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ನರೇಂದ್ರ ಮೋದಿ ಈವರೆಗೂ ದೇಶದ ಪ್ರಧಾನಿಯಾಗಿ 12 ಬಾರಿ ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ಮಾಡಿದ್ದಾರೆ. ಇವತ್ತಿನ ಧ್ವಜಾರೋಹಣಕ್ಕೂ ಮೋದಿ ಕೇಸರಿ ಕುರ್ತಾ ಪೇಟ ತೊಟ್ಟು ಕೆಂಪುಕೋಟೆಯಿಂದ ಘರ್ಜಿಸಿದರು. ಹಾಗಾದ್ರೆ ಮೋದಿ ಯಾರ್ಯಾರಿಗೆಲ್ಲ ಸಂದೇಶ ರವಾನಿಸಿದ್ರು ಬನ್ನಿ ನೋಡೋಣ. ಇಂದಿನ 79ನೇ ಸ್ವಾತಂತ್ರ್ಯ ದಿನಾಚರಣೆಯಂದು ಪ್ರಧಾನಿ ನರೇಂದ್ರ ಮೋದಿ ಕೇಸರಿ ಕುರ್ತಾ, ಕೇಸರಿ ಪೇಟದಲ್ಲಿ ಕಾಣಿಸಿಕೊಂಡರು. ಕೆಂಪುಕೋಟೆಯಲ್ಲಿ ನಿಂತು ಪ್ರಧಾನಿ ಮೋದಿ ಧ್ವಜಾರೋಹಣ ಮಾಡಿದ್ರು. ಟ್ರಂಪ್ಗೆ ಖಡಕ್ ಸಂದೇಶ ರವಾನಿಸಿ ಆರ್ಎಸ್ಎಸ್ ಅನ್ನ ಹಾಡಿ ಹೊಗಳಿ ಪಾಕಿಸ್ತಾನಕ್ಕೂ ಮಂಗಳಾರತಿ ಮಾಡಿದ್ರು. ऑपरेशन सिंदूर के वीर जाबाजों को सैल्यूट करने का अवसर मिला है। हमारे वीर जाबाज सैनिकों ने दुश्मनों को उनकी कल्पना से परे सजा दी। ऑपरेशन सिंदूर उसी आक्रोश की अभिव्यक्ति है। 22 तारीख के बाद हमने हमारे सेना को खुली छूट दे दी। रणनीति वो तय करे, लक्ष्य वो तय करे, समय भी वो चुने और हमारी सेना ने वो करके दिखाया। भारत ने तय कर लिया है, खून और पानी एक साथ नहीं बहेंगे। अब देशवासियों को भली भांति पता चला है कि सिंधु का समझौता कितना अन्यायपूर्ण है, कितना एक तरफा है। भारत के किसान, भारत के मछुआरे, भारत के पशुपालक, उनसे जुड़ी किसी भी अहितकारी नीति के आगे मोदी दीवार बन के खड़ा है। हम नेक्स्ट जनरेशन जीएसटी रिफॉर्म्स लेकर के आ रहे हैं। ये दिवाली के अंदर आपके लिए तोहफा बन जाएंगे। ಭಾಷಣದ ಬಳಿಕ ಜನಸಂದಣಿಯಲ್ಲಿದ್ದ ಒಬ್ಬ ವ್ಯಕ್ತಿ ಪ್ರಧಾನಿ ಮೋದಿಗೆ ವಿಶೇಷ ಉಡುಗೊರೆ ನೀಡಿದ್ದಾರೆ. ಮೋದಿಯವರ ತಾಯಿಯೊಂದಿಗಿನ ಚಿತ್ರವನ್ನ ಮೇಲಕ್ಕೆತ್ತಿದ್ದು ಅದರಲ್ಲಿ ಮೋದಿ ತಾಯಿಯ ಪಾದಗಳನ್ನ ತೊಳೆಯುತ್ತಿರುವುದು ಕಾಣಿಸಿತು. ಈ ವೇಳೆ ಚಿತ್ರ ಕಂಡು ಪ್ರಧಾನಿ ಮೋದಿ ಭಾವುಕರಾಗಿದ್ರು. ಈ ಘಟನೆಗಳು ಜನಸಾಮಾನ್ಯರೊಂದಿಗೆ ಪ್ರಧಾನಿ ಹೊಂದಿರೋ ಸಂಪರ್ಕವನ್ನ ಬಿಂಬಿಸುತ್ತವೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.